ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಟ್ಯೂಸ್ಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ನಾನು ನಮ್ಮ ಹಸ್ಬೆಂಡು. ಶಿವಾಂಶ್ಗೆ ಹುಷಾರಿಲ್ಲದೆ ಇದ್ದಾಗ ಗಣೇಶನ್ಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲೇ ಗಣೇಶನೂ ಇತ್ತು. ಹಾಗೆ ಗಣೇಶನ್ಗೆ ದೀಪನ ಹಚ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಯಾವುದೇ ಟೆಂಪಲ್ಗೆ ಹೋದ್ರೂ ನಾನು ಉಪವಾಸನೇ ಹೋಗ್ತೀನಿ, ತಿಂದ್ಬಿಟ್ಟಂತೂ ಹೋಗೋದಿಲ್ಲ. ಬೆಳಗ್ಗೆ ಸ್ವಲ್ಪ ಹಾಲು ಇಲ್ಲ ಕಾಫಿನ ಕುಡ್ದಿರ್ತೀನಿ ಅಷ್ಟೇ ಫ್ರೆಂಡ್ಸ್. ಅದಕ್ಕೇ ಟೆಂಪಲ್ಗೆ ಬೇಗ ಹೋಗ್ಬಿಟ್ಟು ಬರೋಣ ಅಂತ 9 o'clock ಎಲ್ಲ ರೆಡಿ ಆದ್ವಿ. ದೇವ್ರ ದರ್ಶನ ಎಲ್ಲ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಟೆಂಪಲ್ಗೆ ಹೋಗೋವಾಗಲೂ ಸಹ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟೇ ಹೋಗಬೇಕಾಗತ್ತೆ. ಸೊ ನಾನು ಬೆಳಗ್ಗೆನೆ 8 ಗಂಟೆಗೆಲ್ಲ ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಮನೆಯಲ್ಲೇ ಇರಬೇಕಾದ್ರೆ ಕೊಬ್ಬರಿ ಎಣ್ಣೆನ ಒಂದು ಬಿಟ್ಟರೆ ಯಾವುದೇ ಕ್ರೀಮ್ ಹಚ್ಚೋದಿಲ್ಲ. ಬಟ್ ಆಚೆ ಹೋಗ್ಬೇಕಾದ್ರೆ ಶಿವಾಂಶ್ಗೆ ಯೂಸ್ ಮಾಡ್ತೀನಲ್ಲ ಬೇಬಿ ಕ್ರೀಮ್, ಅದೇ ಬೇಬಿ ಕ್ರೀಮ್ನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಹೋಗ್ತೀನಿ. ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋರು ಈ ರೀತಿ ಮಕ್ಕಳ ಕ್ರೀಮನ್ನು ಹಚ್ಚೋದೇ ತುಂಬ ಒಳ್ಳೆಯದು. ಸ್ಕಿನ್ ಬೇಗ ರಿಂಕಲ್ಸ್ ಬರೋದಿಲ್ಲ, ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ಮಕ್ಕಳ ಕ್ರೀಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಕಿನ್ ಅಂತೂ ತುಂಬ ಸಾಫ್ಟಾಗಿರಿಸುತ್ತೆ. ಸೊ ನಾನು ಶಿವಾಂಶ್ ಹುಟ್ಟಿದಾಗಿಂದನೂ ಅವನಿಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀನೋ ಬೇಬಿ ಕ್ರೀಮ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ಗೆ. ಅಂದರೆ ಆಲ್ಮೋಸ್ಟ್ ಒಂದು 7.5-8 ಇಯರ್ಸಿಂದ ನಾನು ಅವನಿಗೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಪಿಂಪಲ್ಲು ಬರೋದಿಲ್ಲ, ಯಾವುದೇ ರೀತಿಯ ರ್ಯಾಷಸ್ ಈ ಥರ ಏನೂ ಬರೋದಿಲ್ಲ. ಬೇಬಿ ಕ್ರೀಮನ್ನೇ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರನ್ನು ಹಾಕ್ತೀನಿ ಆಚೆ ಹೋಗ್ಬೇಕಾದ್ರೆ ಮಾತ್ರ. ಮನೆಯಲ್ಲಿ ಇರಬೇಕಾದ್ರೆ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಆರಾಮಾಗಿ ಬಿಂದಿನ ಇಟ್ಬಿಟ್ಟು ಹಾಗೆ ಇಟ್ಬಿಟ್ಬಿಡ್ತೀನಿ. ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆದ್ವಿ. ಬಟ್ ಗಣೇಶ ಇರೋ ಹತ್ರ ತುಂಬ ರಶ್ ಆಗಿರೋದ್ರಿಂದ ದೀಪ ಅಂಟಿಸೋದೆಲ್ಲ ತೋರ್ಸೋಕ್ಕಾಗಿಲ್ಲ. ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಏನು ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಟೆಂಪಲಲ್ಲಿ ವೀಡಿಯೋಸ್ ತೆಗಿಬೋದೋ ಇಲ್ಲ ಅಂತ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಗಣೇಶನ ಹತ್ರ ತುಪ್ಪದ ದೀಪನ ಅಂಟಿಸ್ಬಿಟ್ಟು ಹರಕೆನ ತೀರಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನನ ಮಾಡಿಕೊಂಡು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಯಾವುದೇ ಟೆಂಪಲ್ಗೆ ಹೋದ್ರೂ ಸಹ ನಾವು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರಲೇಬೇಕಂತೆ.
ಇನ್ನೇನು ಮನೆಗೆ ಬರೋಷ್ಟೊತ್ತಿಗೆ 12:30 ಆಗಿತ್ತು. ಈ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ನನಗೆ ಯಾಕೋ ಇಷ್ಟ ಆಗಿಲ್ಲ. ಸೊ ಗಟ್ಟಿ ಮೊಸರಿತ್ತು. ನನಗೆ ಗಟ್ಟಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಈ ಟೈಮಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಸ್ವಲ್ಪ ಮೊಸರು ತಗೊಂಡು ಅದಕ್ಕೆ ತುಪ್ಪ ಸೇರಿಸ್ಬಿಟ್ಟು ಸ್ವಲ್ಪ ತಿಂದೆ. ಹೇಗೂ ಮಧ್ಯಾಹ್ನ ಮುದ್ದೆ ಸಾರು ಪ್ರಿಪೇರ್ ಮಾಡಲೇಬೇಕು. ಸೊ ಸ್ವಲ್ಪ ಈಗ ಲೈಟಾಗಿ ಈ ರೀತಿ ಹೊಟ್ಟೆಗೆ ಹಾಕ್ಕೊಂಡ್ಬಿಟ್ರೆ ಮಧ್ಯಾಹ್ನ ಆಗೋವರೆಗೂ ಹಶ್ವ ಆಗಲ್ಲ. ಮುದ್ದೆ ಸಾರು ಪ್ರಿಪೇರ್ ಮಾಡಿ ಸ್ವಲ್ಪ ಮುದ್ದೆ ತಿಂದುಬಿಟ್ರೆ ಆಯಿತು, ಆರೋಗ್ಯವಾಗಿರುತ್ತೆ ಅಂತ ಇಷ್ಟನ್ನು ತಿಂದ್ಬಿಟ್ಟು ನಾನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ದೆ. ಅವರೆಕಾಳೆಲ್ಲ ಬಿಡಿಸಿ ಇಟ್ಟಿದ್ರು. ಅವರೆಕಾಳಲ್ಲಿ ಇವತ್ತು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಅವರೆಕಾಳಲ್ಲಿ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಇಲ್ಲ ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಿಂದ ಅವರೆಕಾಳು ತೊಗೊಂಡು ನೀಟಾಗಿ ತೊಳ್ಕೊಂಬಿಟ್ಟೆ. ಈಗ ಒಂದು ಕುಕ್ಕರ್ ತೊಗೊಂಡು ಈ ಅವರೆಕಾಳೆಲ್ಲ ಕುಕ್ಕರ್ಗೆ ಸೇರಿಸ್ಕೋಬೇಕು. ಅವರೆಕಾಳು ಜೊತೆಗೆ ಒಂದು ಆಲೂಗಡ್ಡೆ, 1-2 ಮೀಡಿಯಮ್ ಸೈಜ್ ಇರುವಂತಹ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು. ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು, ಅಂದರೆ ನಾನು ಇಲ್ಲಿ ಕಲ್ಲುಪ್ಪನ್ನೇ ಆ್ಯಡ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. 1-5 ಹಸಿಮೆಣಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿನ ಸೇರಿಸ್ಬಿಟ್ಟು ಸ್ವಲ್ಪ ವಾಟರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ತರಿಸ್ಕೊಳ್ಳಿ. 2 ವಿಸಿಲ್ ತರಿಸ್ಕೊಂಡ್ರೆ ಕಾಳು ಮತ್ತು ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು 3-4 ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ತಗೋಬೇಕು. ಚಿಕ್ಕದಾಗಿ ಆನಿಯನ್ನ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈಗ 2 ವಿಸಿಲ್ ಬಂದಾಯಿತು ಫ್ರೆಂಡ್ಸ್. ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈಗ ನಾವು ಇದರಲ್ಲಿರುವಂತಹ ಕಾಳನ್ನು ಮಿಕ್ಕಿದಂತಹ ಇಂಗ್ರೀಡಿಯೆಂಟ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಟೊಮೆಟೊ, ಆಲೂಗಡ್ಡೆ, ಮೆಣಸಿನ್ಕಾಯಿನ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡಬೇಕು ಗೊಜ್ಜಿಗೆ ಕಲಸೋಕ್ಕೆ. ಸೊ ನಾನು ಟೊಮೆಟೊ ಮತ್ತು ಪೊಟ್ಯಾಟೊನ, ಮೆಣಸಿನ್ಕಾಯಿನ ಈ ರೀತಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡೋರು ಯಾರಾದರೂ ಈ ಗೊಜ್ಜು ಟೇಸ್ಟ್ನ ನೋಡಿದ್ರೆ ನಿಮ್ಮ ಮನೆಯಲ್ಲೂ ಈ ರೀತಿ ಅವರೆಕಾಳು ಸೀಸನ್ ಬಂದಾಗ ಪ್ರಿಪೇರ್ ಮಾಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ. ಇನ್ನು ಅಮ್ಮ ಅವ್ರು ಮಾಡಿದ್ರೆ ಇನ್ನು ಅವ್ರ ಕೈ ರುಚಿ ಅನಿಸುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ಟೊಮೆಟೊ ಮೇಲಿರುವಂತಹ ಹೊಟ್ಟೆಲ್ಲ ಈ ರೀತಿ ನೀಟಾಗಿ ತೆಗೆದು ಪಕ್ಕಕ್ಕೆ ಹಾಕ್ಕೊಂಬಿಡಿ. ಈಗ ನಾವು ಜಜ್ಜಿ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, 1 ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು, ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನು, ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಆನಿಯನ್ನು, ಕೊತ್ತಂಬರಿ ಸೊಪ್ಪು ಈ ರೀತಿ ಮ್ಯಾಶ್ ಮಾಡುವಾಗ ಅದರ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡಿರುವಂತಹ ಆ ಕಾಳನ್ನು ಸಹ ಇದರಲ್ಲಿ ಸೇರಿಸ್ಕೊಂಬಿಡಿ. ಮುದ್ದೆಗೆ ಇರ್ಬೋದು ಇಲ್ಲ ಬಿಸಿ ಬಿಸಿ ಅನ್ನಕ್ಕಿರ್ಬೋದು, ಗೊಜ್ಜು ತಿನ್ನೋವಾಗ ನಾವು ಈ ಕಾಳನ್ನು ನಂಚ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈಗ ಕಾಳು ಬೆಂದಿರುವಂತಹ ಆ ವಾಟರ್ ಸಹ ಇದರಲ್ಲೇ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಇದನ್ನು ಟೇಸ್ಟ್ ಮಾಡೇ ಇಲ್ಲ ಅನ್ನೋಂಗಿದ್ರೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಒಗ್ಗರಣೆ ಏನು ಹಾಕೋಂಗಿಲ್ಲ, ಒಗ್ಗರಣೆ ಹಾಕದೇ ಇದ್ರೇ ಈ ಗೊಜ್ಜು ತುಂಬ ಟೇಸ್ಟ್ ಇರೋದು. ಈ ಗೊಜ್ಜನ್ನ ಬಿಸಿ ಬಿಸಿ ಮುದ್ದೆಗೆ ಸರ್ವ್ ಮಾಡಿಕೊಂಡೆ ತುಂಬ ಇಷ್ಟಪಟ್ಟು ತಿಂದರು. ಶಿವಾಂಶ್ ಸ್ಕೂಲಿಂದ ಬಂದ, ಅವನು ಬರೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಅವನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಇವತ್ತು ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಮನೆಯಲ್ಲಿ. ಅವನು ಸ್ನ್ಯಾಕ್ಸ್ಗೆ ಫ್ರೂಟ್ಸು ಇಲ್ಲ ಮೊಳಕೆ ಕಾಳು ಬಿಟ್ಟರೆ ಬೇರೆ ಬೇಕ್ರಿ ಐಟಮ್ ಆಗಲಿ ಅಂಗಡಿಯಲ್ಲಿ ತರೋದಾದರೂ ಏನೂ ತಿನ್ನೋದಿಲ್ಲ. ಸೊ ಇವತ್ತು ಸ್ನ್ಯಾಕ್ಸ್ ಏನೂ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಆನಿಯನ್ ಸೇರಿಸ್ಬಿಟ್ಟು ಆಮ್ಲೆಟ್ನ ಪ್ರಿಪೇರ್ ಮಾಡಿಕೊಟ್ಟೆ. ಶಿವಾಂಶ್ ಜಾಸ್ತಿ ತಿನ್ನೋದು ಪ್ಲೈನ್ ಆಮ್ಲೆಟೇ ಫ್ರೆಂಡ್ಸ್. ಯಾವಾಗಲೂ ಹಶ್ವಿದ್ದಾಗ ಈ ರೀತಿ ಆನಿಯನ್ನು ಇಲ್ಲ ವೆಜಿಟೇಬಲ್ ಎಲ್ಲ ಸೇರಿಸಿ ಕೊಟ್ಟರು ತಿಂತಾನೆ, ಹಶು ಮೇಲೆ ತಿಂದ್ಬಿಡ್ತಾನೆ, ಬಿಟ್ಟರೆ ಅವ್ನಿಗೆ ಇಷ್ಟ ಆಗಲ್ಲ.
ಅವನಿಗೆ ಸ್ನ್ಯಾಕ್ಸ್ ಕೊಟ್ಬಿಟ್ಟು ತಿನ್ಬಿಟ್ಟು ಟೆರೆಸ್ ಮೇಲೆ ಬಾ, ಹಾಗೇ ಬಟ್ಟೆ ಮಡ್ಚ್ಕೊಂಡು ಹೋಮ್ವರ್ಕ್ನ ಮಾಡಿಸ್ತೀನಿ ಅಂತ ಹೇಳಿದೆ. ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಸ್ನ್ಯಾಕ್ಸ್ನ ತಿನ್ಬಿಟ್ಟು ಬರ್ತಾನೆ. ಶಿವಾಂಶ್ಗೆ ನಾನು ಮನೆಗೆ ಬಂದಮೇಲೆ ಜಾಸ್ತಿ ಪ್ರೆಷರ್ ಕೊಡಲ್ಲ, ಬಂದ ತಕ್ಷಣ ಓದು ಇಲ್ಲ ಹೋಮ್ವರ್ಕ್ ಮಾಡು ಅಂತ. ಯಾಕಂದರೆ ಪಾಪ ಅವರು ಮಕ್ಕಳು 8 ಅವರ್ ಸ್ಕೂಲಲ್ಲಿ ಇದ್ಬಿಟ್ಟು ಬರ್ತಾರೆ. ಮನೆಗೆ ಬಂದ ತಕ್ಷಣ ಬುಕ್ ತೆಗೀರಿ, ಓದ್ರಿ, ಹೋಮ್ವರ್ಕ್ ಮಾಡಿ ಅಂದರೆ ಅವ್ರಿಗೂ ಇರಿಟೇಟ್ ಆಗುತ್ತೆ, ಹೇಳಿದ ಮಾತು ಕೇಳೋದೇ ಇಲ್ಲ. ಲಾಸ್ಟ್ಗೆ ನಾವೇ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಬಟ್ ಅವ್ರಿಗೆ ನಾವು ಸ್ವಲ್ಪ ಫ್ರೀ ಟೈಮ್ ಕೊಟ್ಬಿಟ್ಟು ಸ್ವಲ್ಪ ಟಿ ವಿ ನೋಡೋಕ್ಕೋ ಇಲ್ಲ ಸೈಕಲ್ ತುಳಿಯೋಕ್ಕೋ ಆಟ ಆಡೋಕ್ಕೋ ಟೈಮ್ ಕೊಟ್ಬಿಟ್ಟು ಆಮೇಲೆ ಕೂರಿಸ್ಕೊಂಡ್ರೆ ಅವರು ನೀಟಾಗಿ ಹೋಮ್ವರ್ಕ್ ಮಾಡ್ತಾರೆ ರಿಲ್ಯಾಕ್ಸ್ ಆಗಿ. ಈಗ ನಮಗೆ ಆಗಲಿ ಯಾವುದಾದ್ರೂ ಸೇಮ್ ಕೆಲಸನ ಒಂದು 12 ಅವರ್ಸ್ ಸ್ವಲ್ಪನೂ ಫ್ರೀ ಬಿಡ್ತೀರಾ ಕಂಟಿನ್ಯೂಸ್ ಆಗಿ ಮಾಡಿ ಅಂದರೆ ದೊಡ್ಡವರಾಗಿ ನಮಗೆ ಇರಿಟೇಟ್ ಆಗುತ್ತೆ ಫ್ರೆಂಡ್ಸ್. ಅಂಥದ್ದು ಪಾಪ ಮಕ್ಕಳಿಗೆ ಯಾವ ವಯಸ್ಸು ಯಾವ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅವರು ಇದು ಬುದ್ಧಿಶಕ್ತಿ ಆದರೂ ಎಷ್ಟಿರುತ್ತೆ ನಾವೇ ಅರ್ಥ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ರಿಲ್ಯಾಕ್ಸ್ ಆಗೋಕ್ಕೆ. ಶಿವಾಂಶ್ ಟಿ ವಿ ನೋಡಿಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದ. ಅಷ್ಟರಲ್ಲಿ ನಾನು ಬಟ್ಟೆನೆಲ್ಲ ತೆಗಿಯೋಣ ಅಂತ ಮೇಲೆ ಬಂದೆ. ಬಟ್ಟೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮಡ್ಚ್ಕೊತಾ ಇದ್ದೀನಿ. ಬಟ್ ಇವತ್ತು 5 ಗಂಟೆಗೇ ಟೆರೆಸ್ ಮೇಲೆ ತುಂಬ ಚಳಿ ಇದೆ. ಅಷ್ಟರಲ್ಲಿ ಬ್ಯಾಗ್ ತಗೊಂಡು ಶಿವಾನ್ ಸಹನು ಬಂದ. ಅವನಿಗೆ ಈಗಾಗಲೇ ಸ್ವಲ್ಪ ಕೋಲ್ಡ್ ಇದೆ, ಬಟ್ ಕೂರಿಸ್ಕೊಳ್ಳೋದಾ ಬೇಡ ಅಂತ ಥಿಂಕ್ ಮಾಡ್ತಾ ಇದ್ದೆ. ಅವ್ನಿಗೆ ಸಹನು ಕೇಳಿ ನೋಡು ಆಗಲೇ ಮಂಜು ಸ್ಟಾರ್ಟ್ ಆಗಿದೆ, ಮೇಲ್ಗಡೆ ಮಾಡೋದಾ ಇಲ್ಲ ಕೆಳಗಡೆ ಮನೆಯೊಳಗೆ ಹೋಮ್ವರ್ಕ್ ಮಾಡೋದಾ ಅಂತ. ಅವನು ತೆಗಿಯೋದಾ ಬೇಡ ಅಂತ ಬುಕ್ಸ್ ತೆಗಿತಾ ಇದ್ದ. ನಂತರ ನಾನು ಬಟ್ಟೆನೆಲ್ಲ ನೀಟಾಗಿ ಮಡ್ಚ್ಕೊಂಡ್ಬಿಟ್ಟು ಕ್ರೇಟಲ್ಲಿ ಇಟ್ಕೊಂಡ್ಬಿಟ್ಟು ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೂ ಅವ್ನು ಬುಕ್ ತೆಗಿತಾ ಇದ್ದ, ಬಟ್ ನಾನು ಒಪ್ಪಲಿಲ್ಲ. ಯಾಕಂದರೆ ನಾವೇ ಮತ್ತೆ ಕಷ್ಟಪಡೋದು, ಅವ್ರಿಗೆ ಕೋಲ್ಡ್ ಜಾಸ್ತಿಯಾಗಿ ಫೀವರ್ ಆದರೆ. ಶಿವಾಂಶಲ್ಲಿ ಒಂದು ಗುಡ್ ಹ್ಯಾಬಿಟ್ ಏನಂದರೆ ನನ್ನ ಪರ್ಮಿಷನ್ ಇಲ್ಲದೆ ಏನೂ ಮಾಡಲ್ಲ. ಪ್ಲಸ್ ನಾನು ಏನೇ ಕೆಲಸ ಹೇಳಿದ್ರು ಅವನು ನೋ ಹೇಳೋದೇ ಇಲ್ಲ, ಮಾಡ್ತಾನೆ. ಅವ್ನ ಪರ್ಸ್ನಲ್ ಏನೇ ಇದ್ದರೂ ಸಹನು ನೀನು ಮತ್ತೆ ಬೈಬಾರ್ದು, ನಾನೀಗ ಹೇಳಿಬಿಡ್ತೀನಿ ನಿನಗೆ, ನೀನು ಮತ್ತೆ ಬೈಬಾರ್ದು, ನನ್ನ ತಪ್ಪಿದ್ರೆ ನೀನು ಕರೆಕ್ಟ್ ಮಾಡಬೇಕು ಅಷ್ಟೇ ಅಂತ ಪರ್ಮಿಷನ್ ಕೇಳಿಬಿಟ್ಟು ಅವನೇನಾದರೂ ತಪ್ಪು ಮಾಡಿಬಿಟ್ಟಿದ್ರು ಸಹನು ನನ್ನ ಹತ್ರ ಹೇಳ್ಬಿಡ್ತಾನೆ. ಏನೇ ಇದ್ದರೂ ಅವ್ರ ಅಪ್ಪನಿಗಿಂತ ಜಾಸ್ತಿ ನನ್ನ ಹತ್ರನೇ ಶೇರ್ ಮಾಡ್ಕೊತಾನೆ. ಯಾಕಂದರೆ ನಾನು ಅವನು ಏನೇ ಹೇಳಲಿ ಅಥವಾ ಏನೇ ಮಾಡಲಿ ಮೊದಲು ನಿಧಾನವಾಗಿ ಹೇಳ್ತೀನಿ, ಅದು ಹಾಗಲ್ಲ ಹೀಗೆ ಅಂತ ಗದರಿಸೋದಿಲ್ಲ ಇಲ್ಲ ಹೊಡೆಯೋದಿಲ್ಲ. ಸೊ ಮೇ ಬಿ ಅದೇ ಅವನಿಗೆ ಇಷ್ಟ ಆಗಿರ್ಬೋದು. ನಮ್ಮಮ್ಮ ಆದರೆ ಹೊಡೆಯಲ್ಲ, ನೀಟಾಗಿ ಹೇಳ್ಕೊಡ್ತಾರೆ, ಇದು ಮಾಡು ಇದು ಮಾಡಬೇಡ ಅಂತ. ಏನೇ ಇದ್ದರೂ ನನ್ನ ಹತ್ರ ಬಂದು ಹೇಳ್ಕೊತಾನೆ. ಬಟ್ಟೆ ಎಲ್ಲ ಮಡಚಿ ಆದಮೇಲೆ ನಾವು ಮಂಜು ಜಾಸ್ತಿ ಇರೋದ್ರಿಂದ ಕೆಳಗಡೆ ಹೋಗಿ ಹೋಮ್ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಶಿವಾಂಶ್ ತುಂಬ ತಲೆ ತಿನ್ನೋದು ಅಂದರೆ ಈ ಹೋಮ್ವರ್ಕ್ ಹತ್ರನೇ, ನೀನೇ ಮಾಡು ಅಂತಾನೆ. ಓದೋದಿದ್ದರೆ ಆರಾಮಾಗಿ ಓದ್ಬಿಡ್ತಾನೆ, ಹೋಮ್ವರ್ಕ್ ಬರೆಯೋದಿದ್ರೆ ಅಂತೂ ಹರಟೆ ಹೊಡೆದು ಟೈಮ್ ಪಾಸ್ ಮಾಡೋದು, ಈ ರೀತಿ ಅಂತೂ ಜಾಸ್ತಿ ಮಾಡ್ತಾನೆ. ನಾವು ಹೋಮ್ವರ್ಕ್ ಮಾಡೋಣ ಅಂತ ರೂಮ್ ಒಳಗೆ ಹೋದರೆ ಅವ್ರ ಅಪ್ಪನೂ ಬಂದರು ಅಷ್ಟೊತ್ತು. ನನ್ನ ಮಗ ಅಂತೂ ಬರೆಯೋ ಹೋಮ್ವರ್ಕ್ ಇದ್ದರೆ ಹಂಚ್ತಾನೆ, ನೀನೊಂದು ಮಾಡು ಅಪ್ಪ ಒಂದು ಮಾಡ್ತಾರೆ ನಾನೊಂದು ಮಾಡ್ತೀನಿ ಅಂತ. ತುಂಬ ಚೇಷ್ಟೆ, ಬರೆಯೋಕ್ಕಂತೂ ಅವ್ನಿಗೆ ಇಷ್ಟನೇ ಇರೋದಿಲ್ಲ. ನಾನು ಅವರಪ್ಪ ಅವನು ಯಾವ ರೀತಿ ಓದ್ತಾನೆ, ಹೆಂಗೆ ಮೋಟಿವೇಟ್ ಮಾಡ್ತಾರೆ ಸ್ಕೂಲಲ್ಲಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡ್ವಿ. ಯಾಕಂದರೆ ಕೂರಿಸ್ಕೊಂಡ ತಕ್ಷಣ ಅವನಿಗೆ ಓದು ಇಲ್ಲ ಬರಿ ಅಂದರೆ ಅವನು ಖಂಡಿತ ಅವನು ಇಮ್ಮಿಡಿಯೇಟಾಗಿ ಮಾಡಲ್ಲ. ನಿಧಾನವಾಗಿ ಹಂಗೆ ನೈಸ್ ಹೊಡ್ಕೊಂಡು ಮಾತುಗಳು ಹೇಳ್ಕೊಂಡು ಅವನ್ನ ಮೋಟಿವೇಟ್ ಮಾಡಬೇಕಾಗತ್ತೆ. ಆಗಲೇ ಅವನು ಖುಷಿಯಿಂದ ಬರೆಯೋದು, ಅರ್ಥ ಮಾಡ್ಕೊಳ್ಳೋದು. ನಾವು ಕೋಪ ಮಾಡ್ಕೊಂಬಿಟ್ಟು ಹೊಡೆದ್ಬಿಟ್ಟು ಹಂಗೆ ಬರೀ ಇಲ್ಲ ಓದು ಅಂದರೆ ಅವನು ಬರೆಯೋದೇ ಇಲ್ಲ, ಹತ್ಕೊಂಡಿರ್ತಾನೆ, ಅದನ್ನು ಮೈಂಡ್ಗೆ ಹತ್ತಿಸ್ಕೊಳ್ಳೋದು ಇಲ್ಲ. ಸೊ ಸ್ವಲ್ಪ ನಿಧಾನವಾಗಿ ಹೇಳಿಬಿಟ್ಟು ಅವನಿಗೆ ಕೂರಿಸ್ಕೊಂಡು ಬರಿ ಅಂತ ಹೇಳಿದ್ರೆ ಆರಾಮಾಗಿ ಬರೀತಾನೆ. ಅದನ್ನು ಒಂದು ಸಲ ರಿಪೀಟ್ ಮಾಡಿಸ್ತೀನಿ, ಓದಿಸ್ತೀನಿ ಬರ್ತಿದ್ದನ್ನೆಲ್ಲ. ಆಮೇಲೆ ಅವನಿಗೆ ರಿಲ್ಯಾಕ್ಸ್ ಆಗೋಕ್ಕೆ ಬಿಡ್ತೀನಿ.
ಶಿವಾಂಶ್ಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ಬಿಟ್ಟು ಅಡುಗೆನೆಲ್ಲ ಪ್ರಿಪೇರ್ ಮಾಡಿದೆ. ಎಲ್ಲರದು ಊಟ ಆಯಿತು, ಮಲ್ಗಕ್ಕೆ ಹೊರಟರು. ನಾನು ಮಲ್ಗೋಣ ಅಂತ ನನ್ನ ನೈಟ್ ರೊಟೀನ್ ಆಗಿರುವಂತಹ ಸ್ಕಿನ್ ಕೇರ್ನ ಮಾಡಿಕೊಂಡೆ ಮಲ್ಗೋದು. ಫೇಸ್ ವಾಶ್ನ ಮಾಡಿಕೊಂಡು ಸ್ವಲ್ಪನೂ ತೇವ ಇಲ್ದಿರ ನೀಟಾಗಿ ಒರೆಸ್ಕೊತೀನಿ. ಏನೂ ಇಲ್ಲ ಫ್ರೆಂಡ್ಸ್, ನಮಗೆ ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆನ ಸ್ವಲ್ಪ ತಂದು ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ನೈಟ್ ಮಲ್ಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು 2-3 ಡ್ರಾಪಷ್ಟು ಕೊಬ್ಬರಿ ಎಣ್ಣೆನ ತಗೊಂಡು ಫೇಸ್ಗೆ ಹಚ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿ ಲೈಟಾಗಿ ಮಸಾಜ್ ಮಾಡಿದ್ರೆ ಸಾಕು, ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ. ಯಾವುದೇ ತರಹದ ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್, ಪಿಂಪಲ್ಸ್ ಈ ಥರದ ಪ್ರಾಬ್ಲಮ್ ನಮಗೆ ರಿಪೀಟ್ ಆಗೋದೇ ಇಲ್ಲ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ. ಒಂದು 15 to 30 ಡೇಸ್ ಈ ರೊಟೀನ್ನ ಮಾಡಿ ನೋಡಿ ಫ್ರೆಂಡ್ಸ್, ಆ ಚೇಂಜ್ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇಲ್ಲ, ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮಾಡಿ. ಕಾಲೇಜ್ಗೆ ಹೋಗೋ ಗಂಡು ಮಕ್ಕಳು, ಹೆಣ್ಮಕ್ಳು, ಮನೆಯಲ್ಲೇ ಇರುವಂತಹ ಹೌಸ್ ವೈಫಸ್, ಅಜ್ಜಿಯರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಆರಾಮಾಗಿ ಉಪಯೋಗಿಸ್ಬೋದು. ಕೊಬ್ಬರಿ ಎಣ್ಣೆ ಅಂತೂ ನಮಗೆ ಸ್ಕಿನ್ಗೆ ತುಂಬ ಆರೋಗ್ಯ. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.